ಅವ್ರಿಗೆ ಯಾಕೋ ಥ್ರೋಟ್ ಇನ್ಸ್ಪೆಕ್ಷನ್ ಇದೆ, ಅದಕ್ಕೋಸ್ಕರ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಚಂದ್ರಣ್ಣವ್ರಿಗೂ ಕೂಡ ಧನ್ಯವಾದಗಳು. ನಾನು ಪಾಪ ಇಲ್ಲಿ ನಮ್ಮ ಸುಧಾಕರ್ ಹಿನ್ನೆಲೆ ಗಾಯಕರು ಮತ್ತು ಕಲಾವಿದರು, ಅದ್ರ ಜೊತೆಗೆ ಎರಡನೇ ಬಾಲಸುಬ್ರಹ್ಮಣ್ಯ ರೀತಿಯಲ್ಲಿ ನಮ್ಮ ಅರುಣಕುಮಾರ್, ಅತ್ಯಂತ ಪ್ರತಿಭಾವಂತ ಅರುಣಕುಮಾರ್, ಮಾದಿಗರ ಕುಡಿ, ಮಾದಿಗರ ಧ್ವನಿ ಅರುಣಕುಮಾರ್ ಮತ್ತು ಸುಧಾಕರ್. ಅವ್ನು ಬ್ರಾಹ್ಮಣ ಇದ್ದಂಗೆ, ಅವನು ಕೂಡ ನಮ್ಮವನೇ ಎಲ್ಲಪ್ಪ ಹೋದ್ರೆ ಸರಿ. ಅವರು ಮತ್ತು ಅವ್ರ ತಂಡದವರು ಒಳ್ಳೆ ಹಾಡುಗಳನ್ನ ಹೇಳಿ ನಮಗೆ ಹುರಿದುಂಬಿಸಿದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಮಾಧ್ಯಮದ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಗೌರವಾನ್ವಿತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರಿಗೆ ಏಕಸದಸ್ಯ ವಿಚಾರಣಾ ಆಯೋಗ ಯವನಿಕ ಕಟ್ಟಡ ನೃಪತುಂಗ ಮಾನ್ಯರು. ವಿಷಯ: ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿನ ಜಾತಿಗಳಿಗೆ ನ್ಯಾಯಬದ್ಧವಾಗಿ ಒಳ ಮೀಸಲಾತಿ ಹಕ್ಕು ಕಲ್ಪಿಸುವ ಕುರಿತು ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿರುವ ಮಾದಿಗ, ಸಮಗಾರ, ಮೋಚಿ, ಮೋಚಿಗಾರ್, ಡೋಹಾರ್, ದಕ್ಕಲಿಗ ಮತ್ತಿತರ ಎಡಗುಂಪಿಗೆ ಸೇರಿರುವ ಸಮುದಾಯದವರಾದ ನಾವುಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಪರಿಶಿಷ್ಟ ಜಾತಿಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಸಂವಿಧಾನಬದ್ಧ ಹಕ್ಕು ಆಗಿರುವ ಮೀಸಲಾತಿ ಸೌಲಭ್ಯಗಳು ನಿರೀಕ್ಷಿತ ಮಟ್ಟದಲ್ಲಿ ದೊರೆಯದೆ ವಂಚನೆ ಆಗಿರುವುದು ಸರ್ವಕಾಲಿಕ ಸತ್ಯ. ಮಾದಿಗರು ಮೂಲ ಅಸ್ಪೃಶ್ಯರು. ಇವರ ವೃತ್ತಿ ಚರ್ಮಾದ ಮಾಡುವುದು, ಚಪ್ಪಲಿ ಹೊಲಿಯುವುದು, ತಮ್ಮ ಆರೋಗ್ಯವನ್ನೇ ಬಲಿಕೊಟ್ಟು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಸಫಾಯಿ ಕರ್ಮಚಾರಿ, ಪೌರ ಕಾರ್ಮಿಕರು, ಕೃಷಿ ಕಾರ್ಮಿಕರು, ನಗರ ಮಾದಿಗರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಂಪೂರ್ಣವಾಗಿ ದುರ್ಬಲರಾಗಿದ್ದೇವೆ. ಕಿತ್ತು ತಿನ್ನುವ ಬಡತನ, ಮೂಢನಂಬಿಕೆ, ಅಸ್ಪೃಶ್ಯತೆ ಇವೆಲ್ಲವೂ ನಮ್ಮನ್ನು ಬೆಂಕಿಯಂತೆ ಸುಡುತ್ತಿದೆ. ಮಾದಿಗರು ಮತ್ತು ಸಂಬಂಧಿತ ಜಾತಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಪಡೆಯಲು ಸಾಧ್ಯವಾಗಿಲ್ಲ. ವೈದ್ಯಕೀಯ ಸೀಟು, ಇಂಜಿನಿಯರಿಂಗ್ ಸೀಟು ಮತ್ತಿತರ ವೃತ್ತಿಪರ ಕೋರ್ಸ್ಗಳಲ್ಲಿ ಸೀಟು ಪಡೆಯಬೇಕೆಂದರೆ ಅಂಕಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತಿವೆ. ನಿರೀಕ್ಷಿತ ಮಟ್ಟದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಮೂಲ ಸೌಕರ್ಯಗಳ ಕೊರತೆ, ಶೈಕ್ಷಣಿಕ ಜಾಗೃತಿ ಹಿನ್ನೆಲೆ ಹೊಂದಿಲ್ಲದ ಕಾರಣ ಮಾದಿಗ ಹಾಗೂ ಸಂಬಂಧಿತ ಸಮುದಾಯಗಳು ಹಿಂದುಳಿದಿವೆ. ಅಷ್ಟೋ ಇಷ್ಟೋ ಓದಿರುವ ನಮ್ಮ ಸಮುದಾಯ ಪರಿಶಿಷ್ಟ ಜಾತಿಯಲ್ಲಿನ ಗುಂಪಿನಲ್ಲಿರುವ ಇತರರೊಂದಿಗೆ ಸ್ಪರ್ಧಿಸಿ ಉದ್ಯೋಗ ಪಡೆಯುವುದೆಂದರೆ ಗಗನ ಕುಸುಮವಾಗಿದೆ. ನಮ್ಮ 30 ವರ್ಷಗಳ ಹೋರಾಟ, ವೇದನೆ ಮತ್ತು ನೈಜ ಸ್ಥಿತಿಯನ್ನು ಅರಿತ ಆಡಳಿತ ನಡೆಸಿದ ಕಾಂಗ್ರೆಸ್, BJP, JDS ಸರ್ಕಾರಗಳು ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಕಲ್ಪಿಸುವುದು ತುಂಬ ಅಗತ್ಯವೆಂದು ಮನಗಂಡು ಸ್ಪಂದಿಸಿವೆ. ಈ ಕಾರಣಕ್ಕೆ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಜೊತೆಗೆ ಆಯೋಗ ಕೂಡ ವರದಿ ಸಲ್ಲಿಸಿದೆ. ಒಳ ಮೀಸಲಾತಿ ಕಲ್ಪಿಸಲು ಆಳುವ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಫಲ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಪಡೆಯುವಲ್ಲಿ ಆಗಿರುವ ಅನ್ಯಾಯವನ್ನು ಸಮರ್ಥವಾಗಿ ಘನನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದ್ದರಿಂದ ಘನನ್ಯಾಯಾಲಯವು ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಎಂಪ್ಯಾರಿಕಲ್ ದತ್ತಾಂಶದೊಂದಿಗೆ ಎಂಪ್ಯಾರಿಕಲ್ ಡಾಟಾ ಒಳ ಮೀಸಲಾತಿ ಜಾರಿಗೆ ತರಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಎಂಬ ಐತಿಹಾಸಿಕ ತೀರ್ಪು ನೀಡಿದ್ದು, ಈ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಿದೆ. ಉಸಿರೇ ಇಲ್ಲದಿದ್ದ ಮಾದಿಗ ಸಮುದಾಯಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಶಕ್ತಿ ನೀಡಿದೆ. ಈ ತೀರ್ಪನ್ನು ಮಾದಿಗ ಸಮುದಾಯದ ತಲೆಬಾಗಿ ಸ್ವಾಗತಿಸುತ್ತದೆ. ಈ ಆಜ್ಞೆಯಿಂದ ರಾಜ್ಯ ಸರ್ಕಾರ, ಈ ಆಜ್ಞೆಯಿಂದ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ಕಲ್ಪಿಸಲು ನಿಮ್ಮ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚಿಸಿರುವುದನ್ನು ಸ್ವಾಗತಿಸುತ್ತೇವೆ ಮತ್ತು ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಲು ವಿನಮ್ರವಾಗಿ ವಿನಂತಿಸುತ್ತೇವೆ. 1. ಪರಿಶಿಷ್ಟ ಜಾತಿಯಲ್ಲಿ ಬರುವ ಪ್ರಮುಖ ಜಾತಿಗಳು ಎಂದರೆ ಮಾದಿಗರು ಮತ್ತು ವಲಯ ಜಾತಿಗಳು. ಈ ಎರಡೂ ಜಾತಿಗಳು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಎಂಬ ಹೆಸರಿನಲ್ಲಿ
ಕೆಲವು ಜಿಲ್ಲೆಗಳಲ್ಲಿ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವುದರಿಂದ ಈ ಎರಡೂ ಜಾತಿಗಳ ಜನಸಂಖ್ಯೆ ಮತ್ತು ಹಿಂದುಳಿಯುವಿಕೆ ಬಗ್ಗೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿರುವ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಯನ್ನು ಪರಿಗಣಿಸುವುದು. 2. ರಾಜ್ಯದಲ್ಲಿ ಈಗಿರುವ ಎಲ್ಲ ಸರ್ಕಾರಿ ಇಲಾಖೆಗಳ ಹುದ್ದೆಗಳಲ್ಲಿ ಯಾವ ಜಾತಿ ವರ್ಗಕ್ಕೆ ಸೇರಿರುವ ನೌಕರಿ ಪಡೆದಿದ್ದಾರೆ ಬಹುಮುಖ್ಯವಾಗಿ ರಾಜ್ಯ ಸರ್ಕಾರಿ ಸೇವೆಯಲ್ಲಿರುವ IAS, IPS, KS, ಗೆಜೆಟೆಡ್ ಪ್ರೊಫೆಸರ್ಗಳು, ಆಫೀಸರ್ಗಳು ಹಾಗೂ ಇತರೆ ಎಲ್ಲ ನೌಕರ ವರ್ಗದವರು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡುತ್ತಿರುವ ಪರಿಶಿಷ್ಟ ಜಾತಿಯಲ್ಲಿನ ಯಾವ ಜಾತಿ ಜನರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಎಂಬ ಮಾಹಿತಿ ಪಡೆಯಬೇಕು. ಇದರಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಎಂದು ಬರೆದಿರುವ ಉದ್ಯೋಗಿಗಳು ಕಡ್ಡಾಯವಾಗಿ ತಮ್ಮ ಮೂಲ ಜಾತಿಯನ್ನು ದೃಢಪಡಿಸಬೇಕು. ಒಳ ಮೀಸಲಾತಿ ನ್ಯಾಯವಾಗಿ ಹಂಚೆ ಮಾಡುವ ಸಂದರ್ಭದಲ್ಲಿ ಯಾವ ಜಾತಿಗಳು ಎಷ್ಟು ಪ್ರಮಾಣದಲ್ಲಿ ಮೀಸಲಾತಿಯಲ್ಲಿ ಉದ್ಯೋಗ ಪಡೆದಿವೆ ಎಂಬ ಅಂಕಿಅಂಶಗಳನ್ನು ದೃಢೀಕರಿಸಬೇಕು. ಇದರ ಆಧಾರದ ಮೇಲೆ ಅವಕಾಶ ವಂಚಿತ ಸಮುದಾಯಗಳಿಗೆ ನ್ಯಾಯ ಸಿಗುವಂತಾಗಬೇಕು. 3. ಪರಿಶಿಷ್ಟ ಜಾತಿ ಗುಂಪಿನಲ್ಲಿ ಯಾವ ಜಾತಿಯವರು ಎಷ್ಟು ಮೆಡಿಕಲ್ ಕಾಲೇಜುಗಳು, ಡೆಂಟಲ್ ಕಾಲೇಜುಗಳು, ಆಯುರ್ವೇದ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಡಿಪ್ಲೊಮಾ ಕಾಲೇಜುಗಳು, ITI ಡಿಗ್ರಿ ಕಾಲೇಜುಗಳು, PU ಕಾಲೇಜುಗಳು, B.Ed ಕಾಲೇಜುಗಳು, ನರ್ಸಿಂಗ್ ಕಾಲೇಜುಗಳು, ಪ್ಯಾರಾಮೆಡಿಕಲ್ ಕಾಲೇಜುಗಳು, ಹೈಸ್ಕೂಲ್ ಇತರೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಸಂಗ್ರಹಿಸಬೇಕು. ಇವರೆಲ್ಲರೂ ಸರ್ಕಾರದಿಂದ ಅನುದಾನ, ನಿವೇಶನ ಪಡೆದಿದ್ದಾರೆ. ಈ ಕಾರಣಕ್ಕೆ ಈ ಮಾಹಿತಿ ತುಂಬ ಅಗತ್ಯವಾಗಿದೆ. 4. SC, SP, TSP ಅನುದಾನವನ್ನು ಒಳ ಮೀಸಲಾತಿ ಮಾನದಂಡ ಅನುಸಾರ ಹಂಚಿಕೆ ಮಾಡಬೇಕು. ಗುತ್ತಿಗೆ ಪದ್ಧತಿ, ಟೆಂಡರ್ ಪದ್ಧತಿ, ಖರೀದಿ ಸೇರಿ ವಿವಿಧ ಯೋಜನೆಗಳ ಸೌಲಭ್ಯ ನೀಡಬೇಕು. ಉದ್ಯೋಗ, ಶಿಕ್ಷಣಕ್ಕೆ ಅಷ್ಟೇ ಒಳ ಮೀಸಲಾತಿ ನಿಗದಿಪಡಿಸಿದೆ ಎಲ್ಲ ಕ್ಷೇತ್ರಗಳಿಗೆ ವಿಸ್ತರಿಸಬೇಕು. ಮುಖ್ಯವಾಗಿ ಅನುದಾನ ಹಂಚಿಕೆ, ಗುತ್ತಿಗೆ ಪದ್ಧತಿ, ಸಾಲ, ಸಹಾಯಧನ ಸೌಲಭ್ಯ ಮತ್ತು ಹೊರಗುತ್ತಿಗೆ ನೇಮಕದಲ್ಲಿಯೂ ಸಹ ಉದ್ಯೋಗದಲ್ಲಿ ಹಾಗೂ ಸರ್ಕಾರದ ಎಲ್ಲ ಯೋಜನೆಗಳಲ್ಲೂ ಸಹ ಒಳ ಮೀಸಲಾತಿ ನೀತಿ ಜಾರಿಗೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ತಾವು ಅನ್ಯಾಯಕ್ಕೆ ಒಳಗಾದ ಸಮುದಾಯಕ್ಕೆ ಹೆಚ್ಚು ಮೀಸಲಾತಿ ನೀಡುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕು. ಶತಮಾನಗಳಿಂದಲೂ ತುಳಿತಕ್ಕೆ ಒಳಗಾಗಿರುವ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಾನತೆ ಕಲ್ಪಿಸಬೇಕೆಂಬ ತಮ್ಮ ಕಾಳಜಿಗೆ ಈಗ ಸಂವಿಧಾನಾತ್ಮಕ ಅಧಿಕಾರ ದೊರೆತಿದೆ. ಹಲವು ಬಾರಿ ನೊಂದ ಜನರ ಪರ ನಾನಿದ್ದೇನೆಂದು ದುಡಿಸಿರುತ್ತೀರಿ. ಈ ಕಾರಣಕ್ಕೆ ನಮಗೆ ತಮ್ಮ ಕುರಿತು ಅಪಾರ ಗೌರವವಿದೆ. ತಮ್ಮ ಮೇಲೆ ವಿಶ್ವಾಸ, ನಂಬಿಕೆ ಇದೆ. ತಾವುಗೆ ಇಲ್ಲೇ ಖುದ್ದಾಗಿ ಬಂದಿರುವುದು ತಮ್ಮಲ್ಲಿನ ಬದ್ಧತೆಗೆ ಸಾಕ್ಷಿಯಾದದ್ದು. ನಮ್ಮ ಸಮಸ್ಯೆ ಆಲಿಸಿ ಮನವಿ ಸ್ವೀಕರಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಇಡೀ ಮಾದಿಗ ಮತ್ತು ಸಂಬಂಧಿತ ಜಾತಿಕ ಪರವಾಗಿ ಗೌರವಪೂರ್ವಕವಾಗಿ ನಮಗೆ ಅರ್ಪಿಸುತ್ತಿದ್ದೇವೆ. ಹೆಸರುಗಳು ಬೇಡ.